ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಪನ್ನೀರ್ ಟಿಕ್ಕ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಉಪ್ಪು, ಅಚ್ಚಕಾರದ ಪುಡಿ, ಅರಿಶಿನ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಮೊಸರು ತೊಗೊಂಡಿದ್ದೀನಿ. ಮೊಸರಲ್ಲಿ ನೀರಿನ ಅಂಶ ಇರಬಾರ್ದು. ನಾನು ಸೋಸ್ಕೊಂಡಿದ್ದೀನಿ, ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೀರೆಲ್ಲನೂ. ಅದನ್ನು ಒಂದು ಕರ್ಚಿಪ್ ತೊಗೊಂಡ್ಬಿಟ್ಟು ಅದರಲ್ಲಿ ಹಿಂಡ್ಕೊಂಡ್ಬಿಟ್ರೆ ನೀರೆಲ್ಲ ಹೋಗ್ಬಿಡುತ್ತೆ. ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಕೊಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಂತೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು. ಕಾಫಿ ಜೊತೆಗೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಡ್ಬೋದಲ್ವ. ನೋಡಿ, ಇದೀಗ ರೆಡಿಯಾಗಿದೆ. ಅದಕ್ಕೆ ನಾನು ಪನ್ನೀರು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇದು ಈ ಥರ ಮಿಕ್ಸ್ ಮಾಡಿ ಇದು ಮಿಕ್ಸ್ ಆಗಿದೆ. ಇದನ್ನು ಒಂದು 10 ರಿಂದ 20 ನಿಮಿಷ ಫ್ರಿಜ್ಜಿಗೆ ಇಟ್ಕೊಂಬಿಡೋಣ. ನೋಡಿ, ಅದೀಗ 10 ನಿಮಿಷ ಆದಮೇಲೆ ತೆಗೆದು ನಾನು ತವಾ ಮೇಲೇ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಕಾಫಿ ಜೊತೆಗಂತೂ ಈವ್ನಿಂಗ್ ಸ್ನ್ಯಾಕ್ಸು ಸೂಪರಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ನೋಡಿ, ಇದೀಗ ಒಂದು ಸೈಡ್ ಆಗಿದೆ. ಇನ್ನೊಂದು ಸೈಡ್ಗೆ ನಾನು ಅದನ್ನು ಹಾಗೆ ತಿರ್ಗಿಸ್ಕೊಡ್ತೀನಿ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಅದು ಅಷ್ಟು ಬೇಗ ಸಿಕ್ಕೊಳ್ಳಲ್ಲ. ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಾಯ್ತು ಆಗಿದೆ. ಬನ್ನಿ ಟೇಸ್ಟ್ ನೋಡಿ.